hello, welcome back to my YouTube channel. ಅಗೇನ್ ಈ ಲಾಗ್ನು ನಾ ವಿಡಿಯೋ ಎಂಡ್ ಆದಮೇಲೆ ಲಾಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸ್ಟಾರ್ಟಿಂಗ್ ಇಂಟ್ರೋ ತಗೊಳತ್ತೀನಿ. ಯಾವಾಗ ನೋಡಿದ್ರು ಇದ್ದ ಮಿಸ್ಟೇಕ್ ಮಾಡೋದು ನಾನು. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಯೂಶ್ವಲಿ ತಮ್ನಿಲ್ ನೋಡಿ ಗೊತ್ತಾಗಿರ್ತೈತಿ ಏನು ಲಾಗ್ ಅಂತ ಹೇಳಿ. ಆಫೀಸ್ ಅಂದರೆ ಫ್ರೈಡೇ ಆಫೀಸಿಗೆ ಹೋಗಿ ಹಾಫ್ ಡೇ ತೊಗೊಂಡಿದ್ನಿ. ಬಿಕಾಸ್ ಸ್ಯಾಟರ್ಡೇ ಮಾರ್ನಿಂಗ್ ಅಂತೂ ನಂಗೆ ಹೋಗಕ್ಕೆ ಇಷ್ಟ ಆಗಂಗಿಲ್ಲ ಬಸ್ ಒಳಗೆ. ಆ್ಯಂಡ್ ಟ್ರೈನ್ ಒಳಗೆ ನಾ ಇಲ್ಲಿ ಜರ್ನಿ ಮಾಡಿಲ್ಲ ಯಾವಾಗೂ. ಸೊ ಫಸ್ಟ್ ಒಬ್ಬರೇ ಹೋಗೋಕೆ ಸ್ವಲ್ಪ ಇದಾಗ್ತೈತೆ ಅಂತ ಹೇಳಿ ಬಸ್ನ ಬುಕ್ ಮಾಡ್ಕೊಂಡು ಹೋಗತ್ತೇನೆ ನಾನು. ಇದು ಆ್ಯಕ್ಚುಲಿ ಸೆಕೆಂಡ್ ಟೈಮ್ ಹೋಗತ್ತಿರೋದು. ಸೊ ಸ್ಯಾಟರ್ಡೇ ನೈಟ್ ಹೋದ್ರೆ ಫುಲ್ ಸ್ಯಾಟರ್ಡೇ ಮಾರ್ನಿಂಗಿಂದ ನೈಟ್ ಮಟ್ಟ ನಂದು ಟೈಮ್ ವೇಸ್ಟ್ ಆಗ್ತೈತೆ. ಸೊ ಅದ್ರ ಸಂಬಂಧ ಫ್ರೈಡೇ ಹಾಫ್ ಡೇ ವರ್ಕ್ ಮಾಡಿ ಆಫೀಸಿಂದ 100-300 ಮೀಟರ್ ಅಷ್ಟೇ ಅಲ್ಲಿ ಬಸ್ ಅಂದರೆ VRL ಬಸ್ ಹೋಗೋ ಸ್ಟಾಪ್ ಅದ. ಸೊ ಅಲ್ಲಿಂದ ಲೈಕ್ 9:50 ಸಮಥಿಂಗ್ ಇತ್ತು. 9:30ವರೆಗೂ ಪಟ್ಬಿಟ್ಟು ಕೆಲಸ ಮಾಡಿ ಬಸ್ ಹೋದ್ರೆ ಅಲ್ಲಿ ನೋಡ್ರೆ 9:50 ಬಸ್. ಬಟ್ ಬಂದೈತೆ ಬಸ್ 10:20. ಹಾಫ್ ಆನ್ ಅವರ್ ವೆಯ್ಟ್ ಮಾಡಬೇಕಾಯ್ತು. ಹೋಗ್ಬೇಕಾದ್ರೆ ಫುಲ್ಲು ಖುಷಿ, ಮನೆಗೆ ಹೋಗ್ತೇವಲ್ಲ ಅಂತ ಹೇಳಿ. ಬಟ್ ಅಲ್ಲಿ ಮನೆಗೆ ಹೋಗಾದ್ಮೇಲೆ ಫುಲ್ ವೆರೈಟಿ ಫುಡ್. ಬಿಕಾಸ್ 1 ಮಂತ್ ಆದಮೇಲೆ ನಾನು ಹೋಗತ್ತಿದ್ನಿ. ಸೊ 1 ಮಂತ್ ಅಂತಂದ್ರೆ ಏನು ನಮ್ಮ ಸೈಡ್ ನಾರ್ತ್ ರೊಟ್ಟಿ ತಿಂದಿರಂಗಿಲ್ಲ. ಸೊ ಬೆಳಗ್ಗೆ ಎಷ್ಟು ಔಟ್ಸೈಡ್ ಫುಡ್ಡ ಎಷ್ಟು ಏನು ಕಂಪೇರ್ ಮಾಡಿದ್ರೆ ಮನೆ ಊಟ ಅದು ರೊಟ್ಟಿ ತಿಂದ್ರೆ ಇಟ್ ವಾಸ್ ಫ್ರೆಂಡು ಹೇಳಿದ್ದ ಹೊರಗಡೆ ಊಟಕ್ಕೆ ಹೋಗೋಣ ಅಂಥೇಳಿ. ನಾ ಹೇಳಿದ್ನಿ ನೋ, ಮನೆ ಊಟದ ಮುಂದೆ ಯಾವ ಹೊರಗಡೆ ಊಟನೂ ಬೇಡ ಅಂಥೇಳಿ. ಸೊ ಮಾರ್ನಿಂಗ್ ಲೈಕ್ ನಾ ಮಲ್ಕೊಂಡಿದ್ದೀನಿ. ಅದು ರೀಚಾಗೋ 6:30 ಏನೋ ತೋರಿಸಿತ್ತ. ಬಟ್ ಇಟ್ ವಾಸ್ ಲೈಕ್ ಕರೆಕ್ಟ್ 5:50 ಮಾರ್ನಿಂಗ್ ರೀಚ್ ಆಗಿದ್ದೀನಿ. ಸೊ ಬೆಳಗ್ಗೆ ಅಗೇನ್ ನಮ್ಮೂರ, ನಮ್ಮ ಏರಿಯಾ, ರೋಡ, ಕ್ಲೈಮೇಟ, ಇಟ್ ವಾಸ್ ನೋ ವಾಟ್ ಟು ಸೇ ಅಂತೇಳಿ ಗೊತ್ತಾಗಂಗಿಲ್ಲ. ಬಿಕಾಸ್ ಮತ್ತೆ ಮಂಡೇ ಈವ್ನಿಂಗ್ ಅಂದ್ರೆ ಮತ್ತೆ ಕೆಲ್ಸಕ್ಕೆ ಜಾಯಿನ್ ಆಗಬೇಕಾ. ಸೊ ಏನು ಮಾಡೋಕ್ಕಾಗಿಲ್ಲ. ಜಸ್ಟ್ ಸ್ಯಾಟರ್ಡೆ ಸಂಡೇ 1 ನೈಟ್ 2 ಡೇ ಹೋದಂಗೆ ಆಯ್ತು. ಬಟ್ 1 ಡೇ ಹೋದ್ರೂ ಅಷ್ಟೇ ಒಂದು ಸ್ವಲ್ಪ ಮನ್ಸಿಗೆ ಸಮಾಧಾನ ಅನ್ನಿಸ್ತೈತಿ. ಸೊ ಅದ್ರ ಸಲುವಾಗಿ ಹೋದ್ನಿ. ಆ್ಯಂಡ್ ನಾನು ಇನ್ನೂ ಸ್ವಲ್ಪ ಸಾಮಾನು ತೊಗೊಳೋದಿತ್ತು ಮನೆಯಿಂದ. ಸೊ ಅದ್ರ ಸಲುವಾಗ ಮೇನ್ ಥಿಂಗ್ ಹೋದ್ನಿ. ಆಮೇಲೆ ಸ್ವಲ್ಪ ಫ್ರೆಂಡ್ಸನ್ನು ಮೀಟ್ ಆದ್ನಿ ಭಾಳ ದಿನದ ಮೇಲೆ. ಆಮೇಲೆ ಸ್ವಲ್ಪ ಬಿಸ್ನೆಸ್ ಕೆಲಸನೂ ಇತ್ತು. ಆಮೇಲೆ ಇವಾಗ ನೆಕ್ಸ್ಟ್ ಏನು ಮಾಡ್ತೀರ ಅಂತ ಹೇಳಿ ವಿಡಿಯೋ ಕ್ಲಿಪ್ ಹಾಕ್ತೀನಿ ನೋಡ್ರಿ. ತಗೊಂಡಿ ನೋಡು. ಬಂದಮೇಲೆ ಐ ಥಿಂಕ್ ನನಗಂತೂ 2 ಡೇಸ್ ಆದರೂ ಬೇಕು ಅಡ್ಜಸ್ಟ್ ಆಗಕ್ಕೆ ಮತ್ತಿಲ್ಲೇ. ಬಿಕಾಸ್ ನಮ್ಮ ಊರಿಗೆ ಹೋಗಿ ಬಂದಮೇಲೆ ನನ್ನ ಅಂತಲ್ಲ, ಯಾರಾದರೂ ಊರಿಗೆ ಹೋಗಿ ಬಂದಮೇಲೆ ಟೈಮ್ ಹಿಡಿತೈತೆ ಪಕ್ಕ. ಆ್ಯಂಡ್ ಎಲ್ಲ ಆಯ್ತು. ಲಿಟ್ರಲಿ ರಿಟರ್ನ್ ಬರಬೇಕಾದ್ರೆ ನಂಗೆ ಫೀಲ್ ಏನಂತಂದ್ರೆ ಸುಮ್ಮನೆ ರಿಸೈನ್ ಹಾಕಿಬಿಡ್ಬೇಕಲ್ಲ, ಬ್ಯಾಡಲ್ಲ ಅಂತ. ಆ್ಯಂಡ್ ಇನ್ನೊಂದು ಸೈಡ ವಾರದ್ದೇನೋ ನಡ್ತೈತಿ. ಅದ್ರ ಸಲುವಾಗಿ ಕೆಲವೊಂದು ಕಂಪ್ನಿಗಳು ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಮೋಸ್ಟ್ ಇವಾಗ ನಮ್ಮ ರೂಮ್ PG ಒಳಗೆ ಏನೈತಿ ಸಿಲಿಂಡ್ರ್ ಶಾರ್ಟೇಜ್ ಸಲುವಾಗಿ ಒಲೆಯದು ಹಚ್ಚಿನ ಅಡುಗೆ ಮಾಡತ್ತಾರೆ. ಆ್ಯಂಡ್ ಅದ್ರ ಸಲುವಾಗಿ ಕರೆಕ್ಟಾಗಿ ಫುಡ್ ಪ್ರಿಪೇರ್ ಮಾಡತ್ತಿಲ್ಲ ಅವರು. ಸೊ ಬೇಡ, ರಿಟರ್ನ್ ಹೋಗಬಾರ್ದು ಅನಿಸ್ತೈತಿ. ಬಟ್ ರೆಸ್ಪಾನ್ಸಿಬಿಲಿಟಿ ಇದೆಲ್ಲ ಬಂದಮೇಲೆ ಇರಲಿ, ಎಷ್ಟೇ ಕಷ್ಟ ಆದರೂ ರಿಟರ್ನ್ ಹೋಗ್ಬೇಕಂತ ಹೇಳೋಣ ಮತ್ತು ಮನ್ಸು. ಅದನ್ನು ಅಲ್ಲಿಂದ ಬಂದಮೇಲೆ ಮತ್ತೆ ಅದನ್ನು ರಿಕವರ್ ಆಗಕ್ಕೆ 2 ಡೇಸ್ ತೊಗೊಳ್ತೈತಿ. ಸೊ ಅಲ್ಲಿಂದ ಬನ್ನಿ ಹೋಗ್ಬೇಕಾದ್ರೆ ಎಷ್ಟು ಖುಷಿ ಇರ್ತೈತಲ್ಲ, ಹಂಗೆ ರಿಟರ್ನ್ ಬರ್ಬೇಕಾದ್ರೆ ಅದ ಖುಷಿ ಇಟ್ಕೊಂಡು ಬರೋಂಗಿಲ್ಲ. ಯಾರ್ಯಾರಿಗೆ ಈ ಥರ ಫೀಲ್ ಆಗೈತೆ ಅಂತ ಹೇಳಿ ಕಮೆಂಟ್ ಮಾಡಿರಿ. ನನಗಂತೂ ಯಾವಾಗೂ ಹಿಂಗಾಗ್ತೈತಿ. ಇದು ಆ್ಯಕ್ಚುಲಿ ಶಾರ್ಟ್ ಲಾಗ, ಜಸ್ಟ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಿತ್ತು ನನಗೆ. ಆ್ಯಂಡ್
ಈದ್ ಟೈಮ್ ಆ್ಯಕ್ಚುಲಿ ನಾನು ಆಫ್ಟರ್ 1 ವೀಕ್ ಇದನ್ನು ವಿಡಿಯೋ ಎಡಿಟ್ ಮಾಡತ್ತಿರೋದ. ಈದ್ ಟೈಮ್ ಅಂದಮೇಲೆ ಎಲ್ಲ ಬಸ್ಗಳು ಕಾಸ್ಟ್ಲಿ, ಬಟ್ ಬೈ ಲಕ್ ನನಗೆ ಸೀಟ್ ಸಿಕ್ತು, ಸೊ ಬುಕ್ ಆಯ್ತಾ. ಇಲ್ಲಾಂದರೆ ಟ್ರೈನು ಆಲ್ಮೋಸ್ಟ್ ಎಲ್ಲ ಫುಲ್ ಆಗಿತ್ತು, ಸೊ ಬುಕ್ ಆಯ್ತಾ. ಮತ್ತು ಟಾಟಾ ಬೈ ಬೈ ಅಂತ ಹೇಳೋ ಟೈಮ್ ಅಂತ, ಸೊ ಬಸ್ ಹತ್ಕೊಂಡು ಬಂದಾದಮೇಲೆ ಮತ್ತು ಅದ ರೂಟೀನ ಅದ ಸೊ ನಿಮ್ಗೆ ಯಾರಿಗಾದರೂ ಈ ಥರ ಟ್ರಾವೆಲ್ ಮಾಡೋರಿಗೆ ಈ ಥರ ಎಕ್ಸ್ಪೀರಿಯನ್ಸ್ ಅಂದರೆ ಮನೆಗೆ ಹೋದ್ಮೇಲೆ ರಿಟರ್ನ್ ಬರೋಕ್ಕೆ ಮನಸ್ಸಾಗಂಗಿಲ್ಲ ಅಂತವ್ರ ಕಮೆಂಟ್ ಮಾಡಿರಿ. ಆ್ಯಂಡ್ ಇನ್ನೂ ಯಾರ್ಯಾರು ವಿಡಿಯೋ ನೋಡಿಲ್ಲ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.